ಹಲೋ ಮಗ, ಏಯ್ ನಾನ್ ಬರ್ತೀನಂತ ಹೇಳಿನಿ, ಅಷ್ಟ್ ಬೇಗ ಶುರು ಮಾಡ್ಕೊಂಡಿರಲ್ಲೇ. ಅಲ್ಲಿ ಡ್ಯೂಟಿಲ್ ಬೇಕಾದ್ರೆ ಬಾಸು ಒಪ್ಸಿ ರಜಾ ತಗೊಂಡಿದ್ದೀನಿ. ಇಲ್ಲಿ ಮನೇಲಿ ಹೋಮ್ ಮಿನಿಸ್ಟರ್ ಒಪ್ಬೇಕಲ್ಲ. ಇನ್ನೇನ್ ಲಾಸ್ಟ್ ಒಂದು ಆಪ್ಷನ್ ಐತಿ, ತಡಿ ಟ್ರೈ ಮಾಡ್ತೀನಿ ಆಯ್ತಾ. ಹಲೋ, ಏನೋ ಕ್ರಿಕೆಟ್ ಆಡಕ? ನಾನ್ ರಜಾ ಹಾಕದೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ಕೆ. ನನ್ನ ಹೆಂಡತಿ ಮಕ್ಳ ಜೊತೆ ಆರಾಮಾಗಿರ್ತೀನಪ್ಪ ರಜಾ ಹಾಕಿ. ನನ್ ಮೇಲೆ ಹಣೆ ಇಟ್ಟು ನಾನಂತೂ ಬರಲ್ಲ, ಚಾನ್ಸೇ ಇಲ್ಲ. ಡುಮ್ಮ, ನೀನ್ ಫೋನಲ್ಲಿ ಮಾತಾಡೋದೆಲ್ಲ ನಾನು ಕೇಳಿಸ್ಕೊಂಡೆ. ಯಪ್ಪ, ರಜಾ ಹಾಕಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು, ಹೆಂಡತಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂದೆಲ್ಲ. ಈ ತರ ಗಂಡ ಯಾರಿಗೂ ಸಿಗಲ್ಲ. ನಂಗಂತೂ ತುಂಬಾ ಖುಷಿ ಆಯ್ತು ಡುಮ್ಮ. ನೀನ್ ಏನ್ ತಲೆ ಕೆಡ್ಸ್ಕೊಂಬೇಡ, ನೀನ್ ಹೋಗಿ ಕ್ರಿಕೆಟ್ ಆಡ್ಬಾ ಅಂತ ಹೇಳ್ತೀನಿ ಅನ್ಕಂಡ್ಯಾ. ಯಾವ ಕ್ರಿಕೆಟ್ ಆಡಕ್ ಹೋಗ್ತೀಯ ಅಂತ ನಂಗೆ ಗೊತ್ತು. ಅಷ್ಟೆಲ್ಲ ಸೀನ್ ಇಲ್ಲ. ನಾನು ಬೇಕಾದಷ್ಟು ಇನ್ಸ್ಟಾಗ್ರಾಮ್ ನೋಡಿ ಇಂಥ ಗಿಮಿಕ್ಗಳೆಲ್ಲ ನೋಡಿದೀನಿ. ನೀನ್ ಹಂಗೂ ಕ್ರಿಕೆಟ್ ಆಡ್ಲೇಬೇಕು ಅಂದ್ರೆ ಮನೇಲೆ ಆಡು, ಮೆಟಾ ಶಾಟ್ ಅಲ್ಲಿ ಆಡು. ಏನೇ ಇದು? ತೆಗ್ದು ನೋಡು. ಡುಮಿ, ಸುಮ್ನೆ ನನ್ ಬಗ್ಗೆ ತಪ್ಪು ತಿಳ್ಕಂತಿಯಲ್ಲೇ. ನಾನ್ ನಿಜವಾಗ್ಲೂ ಕ್ರಿಕೆಟ್ ಆಡಕ್ಕೆ ಹೋಗ್ತಿದ್ದು, ಬರೇ ಸುಮ್ನೆ ಯಾವಾಗ ನೋಡ್ರಿ ಎಣ್ಣೆದೇ ಚಿಂತೆ ನಿಂಗೆ. ಆದ್ರೂ ಒಂಥರ ಮಜಾ ಇದೆ ಡುಮಿ. ಮನೇಲಿ ಫ್ಯಾಮಿಲಿ ಜೊತೆ ಇದ್ದಂಗೂ ಆಗುತ್ತೆ, ಒಳ್ಳೆ ಆಟ ಆಡ್ದಂಗೂ ಆಯ್ತು. ಥ್ಯಾಂಕ್ಸ್ ಡುಮಿ.